ರಾಯರ ಬಗ್ಗೆ ಒಬ್ಬ ಮಹಾನ್ ಜ್ಞಾನಿಗಳು ಏನ್ ಹೇಳಿದ್ದಾರೆ ಕೇಳಿ. ರಾಘವೇಂದ್ರ ಸ್ವಾಮಿಗಳೇನು ಸಾಚಾನ ಹೋಗ್ಲಿ, ಯಾವಾಗ ಸನ್ಯಾಸಿ ಆದರೆ ಅವರು ತನ್ನ ಸುಖ ಭೋಗಗಳೆಲ್ಲ ಅನುಭವಿಸಿ ತನ್ನ ಹೆಂಡತಿಯನ್ನು ಒಂದು ಪ್ರೇತಾತ್ಮ ಮಾಡಿ ಆಮೇಲೆ ಮೂಲರಾಮನನ್ನು ತಲೆ ಮೇಲೆ ಇಟ್ಕೊಂಡು ಸ್ನಾನ, ಅಲ್ಲಿಗೆ ಪಾಪ ಪರಿಹಾರ ಆಯ್ತಾ ರಾಘವೇಂದ್ರ ಸ್ವಾಮಿಗಳದು? ಪಂಡಿತ್ರೆ, ನಿಮ್ಗೆ ಬ್ರಹ್ಮಚಾರಿ ಹಾಗೆ ಸನ್ಯಾಸಿಯ ಮಧ್ಯ ಇರುವ ವ್ಯತ್ಯಾಸ ತಿಳಿದಿಲ್ಲ ಅನ್ಸುತ್ತೆ. ಅದನ್ನ ನಿಮ್ಮ ಹತ್ರ ವಾದ ಮಾಡುವಷ್ಟು ದೊಡ್ಡವನ್ ನಾನಲ್ಲ. ಆದ್ರೆ ನೀವೊಂದ್ ಮಾತು ಹೇಳಿದ್ರಿ, ರಾಯರ ಪತ್ನಿಯನ್ನ ಅವರು ಪ್ರೇತಾತ್ಮ ಮಾಡಿದ್ರು ಅಂತ. ಈ ವಿಷಯ ನಿಮಗೆ ತಿಳಿದಿಲ್ಲ ಅನ್ಸುತ್ತೆ. ರಾಘವೇಂದ್ರ ಸ್ವಾಮಿಗಳು ವೆಂಕಟನಾಥರಾಗಿದ್ದಾಗ ಅವರಿಗೆ ದಾರಿದ್ರ್ಯ ದೇವತೆ ಆವರಿಸ್ಕೊಳ್ಳುತ್ತೆ. ಆಗ ನಾನಾ ಕಷ್ಟಗಳಲ್ಲಿದ್ದ ರಾಘವೇಂದ್ರ ಸ್ವಾಮಿಗಳನ್ನ ತಮ್ಮ ಗುರುಗಳ ಹತ್ರ ಕರ್ಕೊಂಡು ಹೋಗಿದ್ದು ಅವರ ಪತ್ನಿನೇ. ವೆಂಕಟನಾಥರು ರಾಘವೇಂದ್ರ ಸ್ವಾಮಿಗಳಾಗಿ ಸನ್ಯಾಸತ್ವವನ್ನ ಸ್ವೀಕಾರ ಮಾಡಿರೋ ವಿಷಯ ಅವರ ಪತ್ನಿಗೆ ತಿಳಿದಾಗ, ಎಲ್ಲಿ ನಾನಿದ್ರೆ ರಾಯರು ಮಾಡ್ತಿರುವ ಲೋಕ ಕಲ್ಯಾಣ ಕಾರ್ಯಕ್ಕೆ ಅಡ್ಡಿಯಾಗುತ್ತೋ, ನನ್ನಿಂದ ಅವರಿಗೆ ತೊಂದರೆ ಆಗುತ್ತೇನೋ ಅಂತ ಅವರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾರೆ. ನಮ್ಮೆಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಅನ್ನೋ ಮಹಾನ್ ಗುರುಗಳನ್ನ ಕೊಟ್ಟಿ ಹೋಗ್ತಾರೆ. ಅಂತಹ ಮಹಾತಾಯಿಯನ್ನ ಪ್ರೇತಾತ್ಮ ಅಂತ ಕರೆಯೋದು ಎಷ್ಟು ಸರಿ? ಈ ಭೂಮಿಯ ಮೇಲೆ ಮಾನವ ಜನ್ಮವನ್ನ ತಾಳಿದ ಎಲ್ಲಾ ದೇವಾನು ದೇವತೆಗಳು ಮನುಷ್ಯನ ಕರ್ಮ ಕಾರ್ಯಗಳನ್ನೆಲ್ಲ ಮುಗಿಸೆ ಅವರು ತಮ್ಮ ಕಾರ್ಯಗಳನ್ನ ಮಾಡಿದ್ದು. ರಾಮ ನೇರವಾಗಿ ರಾವಣನನ್ನ ಕೊಲ್ಲಬಹುದಿತ್ತು, ಆದ್ರೆ ವನವಾಸಕ್ಕೆ ಯಾಕೆ ಹೋದ್ರು? ಗೌತಮ ಹುಟ್ಟಿದಾಗಲೇ ಬುದ್ಧನಾಗ್ಬೋದಿತ್ತು, ಯಾಕಾಗ್ಲಿಲ್ಲ? ಈ ಮಾನವ ಜನ್ಮನೇ ಇಷ್ಟು. ಶ್ರೀಹರಿ ರಾಘವೇಂದ್ರ ಸ್ವಾಮಿಗಳಿಗೆ ನನ್ನಲ್ಲಿ ಲೀನವಾಗಿ ಹೋಗುವಂತ ಕೇಳಿದಾಗ ರಾಘವೇಂದ್ರ ಸ್ವಾಮಿಗಳು, ಇಲ್ಲ ಸ್ವಾಮಿ, ನಾನು ನನ್ನ ಭಕ್ತರಿಗಾಗಿ ಭೂಮಿಯ ಮೇಲೆ ಸದಾ ನೆಲೆಯಾಗಿರ್ತೀನಿ ಅಂತ ಹೇಳಿದ್ರಂತೆ. ಅಂತಹ ಮಹಾನ್ ಗುರುಗಳ ಬಗ್ಗೆ ನೀವು ಹಾಗೆ ಮಾತಾಡಬಾರ್ದಿತ್ತು ರಾಯರೇ. ನಿಮ್ಮನ್ನ ರಾಯರೇ ಅಂತ ಯಾಕೆ ಕರಿತಿದ್ದೀನಿ ಗೊತ್ತಾ? ಎಲ್ಲ ಹಿರಿಯರಲ್ಲೂ ರಾಯರಿದ್ದಾರೆ, ನಿಮ್ಮಲ್ಲೂ ಅವರಿದ್ದಾರೆ. ಒಮ್ಮೆ ಹುಡುಕಿ.